ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಹುತೇಕ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಏನಾಗಿದೆ ಅಂದ್ರೆ ಬಿ.ಎಡ್ ನ ಫೋರ್ತ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಪ್ರಕಟ ಅಂತೂ ಮಾಡಿದ್ದಾರೆ. ಇದೀಗ ಒಂದು ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತಾ, ಸೊ 4ನೇ ರೌಂಡ್ ನ ಬಳಿಕ ಆಫ್ಲೈನ್ ಕೌನ್ಸಿಲಿಂಗ್ ಏನಾದರೂ ಇರುತ್ತಾ, ಬೆಂಗಳೂರಿನ CEC ಹಂತದಲ್ಲಿ ಆಫ್ಲೈನ್ ಕೌನ್ಸಿಲಿಂಗ್ ಅನ್ನ ಮಾಡ್ತಾರಾ, ಬೆಂಗಳೂರಿಗೆ ಹೋಗೋದ್ರ ಮುಖಾಂತರ ನಮಗೆ ಕೇಳಿದಂತ ಒಂದು ಕಾಲೇಜನ್ನ ಕೊಡ್ತಾರಾ. ನಂತರದಲ್ಲಿ ಒಂದು ಫೋರ್ತ್ ರೌಂಡ್ ಅಲ್ಲಿ ನಮಗೆ ಸ್ಟಾರ್ ಮಾರ್ಕ್ ಬಂದಿದೆ, ನಮಗೆ ಸೀಟ್ ಸಿಕ್ಕಿದೆ, ಆ ಒಂದು ಕಾಲೇಜ್ ನಮಗೆ ಬೇಡ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆಗಳನ್ನ ಹೇಳ್ತಾ ಇರುವಂತದ್ದು. ಫಿಫ್ತ್ ರೌಂಡ್ ಇರುತ್ತಾ ನಮಗೆ, ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರಾ, 5ನೇ ರೌಂಡ್ ಆನ್ಲೈನ್ ಮುಖಾಂತರ ಏನಾದ್ರು ಮಾಡ್ತಾರಾ, ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಏನಾದ್ರು ಮಾಡ್ತಾರಾ, CSC ಹಂತದಲ್ಲಿ ಏನಾದ್ರು ಮಾಡ್ತಾರಾ ಅಂದ್ರೆ ಕಳೆದ ವರ್ಷಗಳೆಲ್ಲ ಮಾಡ್ತಾ ಇದ್ರು. ಅಂದ್ರೆ CSC ಹಂತದಲ್ಲಿ ಇಷ್ಟು ರೌಂಡ್ ಅಂತ ಮಾಡ್ತಾ ಇದ್ರು, ಅಂದ್ರೆ ಒಂದು ಆನ್ಲೈನ್ ಮುಖಾಂತರ ಇಷ್ಟು ರೌಂಡ್ ಅಂತ ಮಾಡ್ತಿದ್ರು. ನಂತರದಲ್ಲಿ ಕೊನೆಯ ರೌಂಡ್ ನಂತರ ವಿದ್ಯಾರ್ಥಿಗಳಿಗೆ CSC ಹಂತದಲ್ಲಿ ಬನ್ನಿ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಬ್ಯಾಂಗ್ಳೂರಲ್ಲಿ ಒಂದು ಆಫ್ಲೈನ್ ಕೌನ್ಸಿಲಿಂಗ್ ರೀತಿ ಎಲ್ಲ ಮಾಡ್ತಾ ಇದ್ರು. ಸೊ ಆ ಮುಖಾಂತರ ಅಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಪರ್ಸೆಂಟೇಜ್ ಇನ್ನೊಂದು ಅದಾದ ಮೇಲೆ ಸೀಟ್ ಅಲಾಟ್ಮೆಂಟ್ ನಡೆಯುವಂತ ಒಂದು ಪ್ರೊಸೆಸ್ ಕಾರ್ಯ ಇತ್ತು. ಸೊ ಹಾಗಿದ್ರೆ ವಿದ್ಯಾರ್ಥಿಗಳಿಗೆ ಇವಾಗ 4ನೇ ರೌಂಡ್ ನಂತರ ವಿದ್ಯಾರ್ಥಿಗಳಿಗೆ 2024 ಮತ್ತು 25ನೇ ಶೈಕ್ಷಣಿಕ ವರ್ಷದಲ್ಲೇ 2 ವರ್ಷದ ಸರ್ಕಾರಿ ಕೋಟದ B.Ed ಸೀಟು ಬೇಕು ಅಂತ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿ ಕಾಲೇಜ್ ಲಿಸ್ಟ್ ಅಲ್ಲಿ ಹೆಸರು ಬರೆದಿರುವಂತಹ ಒಂದು ಫೋರ್ತ್ ರೌಂಡ್ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಕಳೆದ ರೌಂಡ್ಗಳಲ್ಲಿ ಸೀಟ್ ಸಿಕ್ಕಿ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡಿರುವಂತಹ ಅಭ್ಯರ್ಥಿಗಳಿದಾರಲ್ಲ ಅವರಾಗಿರ್ಬೋದು, ಅಥವಾ ಈ ಫೋರ್ತ್ ರೌಂಡ್ ಅಲ್ಲಿ ಕಾಲೇಜ್ ಸೀಟ್ ಸಿಕ್ಕಿದೆ ಬಟ್ ಆ ಕಾಲೇಜ್ ಬಿಡುವಂತಿರೋರಾಗಿರ್ಬೋದು, ಅಥವಾ ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಈ ಎಲ್ಲ ವಿದ್ಯಾರ್ಥಿಗಳು ಅಭ್ಯರ್ಥಿಗಳಿಗೆ ಸೊ ಹಾಗಿದ್ರೆ ಒಂದು ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತಾ, 5ನೇ ರೌಂಡ್ ಇರುತ್ತಾ, ಈ ಕುರಿತು ಇಲಾಖೆ ಏನ್ ಮಾಹಿತಿನ ಕೊಟ್ಟಿದ್ದಾರಾಗಿದ್ರೆ, ಸೊ ಈ ವರ್ಷ ಇರುತ್ತಾ ಇಲ್ವಾ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ತಾ ಇರುವಂತದ್ದು. ಇಲಾಖೆ ಕೊಟ್ಟಿರೋ ಮಾಹಿತಿನ ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ಸುದ್ದಿ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ, ಅದರಲ್ಲೂ B.Ed ಕುರಿತು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ಅಂತೂ ವಿಡಿಯೋನ ಶೇರ್ ಮಾಡಿ ಅವರಿಗೆ ಒಂದು ಮಾಹಿತಿನ ತಲುಪಿಸಿ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ B.Ed ಕುರಿತು ಯಾವುದೇ ಸುದ್ದಿಗಳು ತಲುಪ್ತಾ ಇಲ್ಲ, ಮತ್ತೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಈ ತಪ್ಪುಗಳನ್ನ ಮಾಡಿ ಸೀಟ್ ಕೂಡ ಕೈ ತಪ್ಪಿಸ್ಕೊಂಡಿದ್ದೀರಾ ಅಂತ ಹೇಳ್ತಾ, ಇದೀಗ ನಂತರದಲ್ಲೇ ಬಹುತೇಕ ವಿದ್ಯಾರ್ಥಿಗಳು ಕೂಡ ನಮಗೆ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡ್ತಾ ಇದ್ದೀರಾ, ಒಂದು ಟೆಲಿಗ್ರಾಮ್ ಕೂಡ ತಿಳಿಸ್ತಾ ಇದ್ದೀರಾ, ಅಥವಾ ಕಮೆಂಟ್ ಕೂಡ ಹೇಳ್ತೀರಾ, ನೀವು ಹೇಳಿದ ತರನೇ ಆಪ್ಷನ್ ಎಂಟ್ರಿ ಮಾಡಿದ್ವಿ, ಮತ್ತೆ ಹೆಚ್ಚಿಗೆ ಕಾಲೇಜುಗಳನ್ನ ಆಯ್ಕೆ ಮಾಡಿದ್ವಿ, ನಮಗೆ ಸೀಟ್ ಸಿಕ್ಕಿದೆ ಅಂದ್ರೆ ಅದಕ್ಕೆ ನೀವೇ ಕಾರಣ, ಇನ್ನೊಂದು ಮತ್ತೊಂದು ಮತ್ತೆ ಚೆನ್ನಾಗಿದೆ ಅಂತೆಲ್ಲ ವಿಶ್ವಾಸನ ಕೂಡ ಹೇಳ್ತೀರಾ. ತುಂಬಾ ಹೃದಯದ ಧನ್ಯವಾದಗಳು ನಿಮಗೆ, ತುಂಬ ಹೃದಯದ ಅಂತ ಹೇಳ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಅವರಿಗೆ ಕೂಡ ಮಾಹಿತಿಯನ್ನು ತಲುಪಿಸಿ ಸಹಾಯ ಮಾಡಿ, ಆ ಒಂದು ವಿಡಿಯೋಸ್ಗಳನ್ನ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ B.Ed ಮಾಡಬೇಕು ಅಂತಿರೋರಿಗೆ. ಈಗ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್, ಎಲ್ಲರಿಗೂ ಕೂಡ ಸೀಟ್ ಸಿಕ್ಕಿರುವಂತವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ, ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳ್ತಾ, ಈಗ ಒಂದು ಸ್ಟಾರ್ ಮಾರ್ಕ್ ಅಥವಾ ಸಿಕ್ಕಿರೋ ಕಾಲೇಜ್ ಬೇಡ, ಈ ಒಂದು ವಿದ್ಯಾರ್ಥಿಗಳಿದಿರಲ್ಲ, ಇವರು ಫಿಫ್ತ್ ರೌಂಡ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತಾ ಏನು ಅಂತ ಕೇಳ್ತಾರೆ. ಇದ್ರ ಬಗ್ಗೆ ತಿಳಿಸುವಂತಂದ್ರೆ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷಗಳಲ್ಲಿ 2023-24 ಅಂದ್ರೆ ಕಳೆದ ವರ್ಷ ಆ ಒಂದು ಬ್ಯಾಚ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಆಫ್ಲೈನ್ ಕೌನ್ಸಿಲಿಂಗ್ ಅಂತ ಮಾಡಲಿಲ್ಲ. ಸೊ 5ನೇ ರೌಂಡ್ ಅಂತ ಮಾಡಿದ್ರು, 4 ರೌಂಡ್ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ರು, 5ನೇ ರೌಂಡ್ ಬಗ್ಗೆ ಯಾವುದೇ ಸುದ್ದಿನ ಕೊಟ್ಟಿರಲಿಲ್ಲ ಅವರು. ಆನ್ಲೈನ್ ಮುಖಾಂತರನೇ ಸಡನ್ ಆಗಿ 5ನೇ ರೌಂಡ್ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಮಾಹಿತಿನ ಕೊಟ್ಟರು. ಇಲಾಖೆ ಕಡೆಯಿಂದ ಒಂದು ಪ್ರಕಟಣೆ ಇನ್ನೊಂದು ಮತ್ತೊಂದೆಲ್ಲ ಬಂತು, ಆನ್ಲೈನ್ ಮುಖಾಂತರನೇ 5ನೇ ರೌಂಡ್ ಇರುತ್ತೆ ಅಂತ ಅಂದ್ಬಿಟ್ಟು 5ನೇ ರೌಂಡ್ ಲಿಸ್ಟ್ ಕೂಡ ಪ್ರಕಟ ಮಾಡಿದ್ರು, ಅದಕ್ಕೆ ಯಾರನ್ನ ಪರಿಗಣಿಸ್ತಾರೆ ಏನು ಅಂತೆಲ್ಲ ತಿಳಿಸಿದ್ರು. ನಂತರದಲ್ಲಿ ಅದಕ್ಕಿಂತ ಹಿಂದಿನ ವರ್ಷ 2022-23ನೇ ಒಂದು ಶೈಕ್ಷಣಿಕ ವರ್ಷ ಏನಿತ್ತಲ್ಲ, ಆ ಒಂದು ವರ್ಷಕ್ಕಿಂತ ಹಿಂದಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳಿಗೆ 5, 6, 7, 8 ರೌಂಡ್ಗಳನ್ನ ಕೂಡ ಮಾಡಿರುವಂತದ್ದು ಇರುತ್ತೆ. ನಂತರದಲ್ಲಿ ಕೊನೆಯ ರೌಂಡ್ಗಳಂತಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ಅಂತ ಮಾಡ್ತಾ ಇದ್ರು. ಅಂದ್ರೆ ಬ್ಯಾಂಗ್ಳೂರಲ್ಲಿ CSL ಆಫೀಸ್, ಕೇಂದ್ರೀಕೃತ ದಾಖಲಾತಿ ಘಟಕ ಅಂತ ಇರುವಂತದ್ದು ಬೆಂಗಳೂರಿನಲ್ಲಿ, ಅಲ್ಲಿಗೆ ವಿದ್ಯಾರ್ಥಿಗಳನ್ನ ಬನ್ನಿ, ಬೇಕಿದ್ರೆ ವಿದ್ಯಾರ್ಥಿಗಳು ಅಂದ್ರೆ ಸೀಟ್ ಉಳಿಕೆ ಆಗಿರುವ ಸೀಟುಗಳಿಗೆ ಒಂದು ಅಲ್ಲೇ ಕಾಲೇಜ್ಗಳನ್ನ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸ್ಲಿಪ್ ಇನ್ನೊಂದು ಮತ್ತೊಂದು ಎಲ್ಲ ಕೊಡೋ ರೀತಿಯಲ್ಲಿ ಅಮೌಂಟ್ ಅನ್ನ ಕಟ್ಸ್ಕೊಂಡು ಅವ್ರಿಗೆ ಪರ್ಸೆಂಟೇಜ್ ಇನ್ನೊಂದು ಮತ್ತೊಂದು ಎಲ್ಲ ರಿಸರ್ವೇಶನ್ ನೋಡಿ ಆ ವಿದ್ಯಾರ್ಥಿಗಳಿಗೆ ಅವರಿಗೆ ಕಾಲೇಜ್ಗಳನ್ನ ಅಲಾಟ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದ್ವು, ಯಾವುದು ಕಳೆದ ವರ್ಷಗಳಲ್ಲಿ, ಅಂದ್ರೆ ತೀರಾ ಹಿಂದಿನ ವರ್ಷಗಳಲ್ಲಿ. ಆದ್ರೆ ಕಳೆದ ವರ್ಷ 5ನೇ ರೌಂಡ್ ಲಾಸ್ಟ್ ಅಂತ ಮಾಹಿತಿನ ಕೊಟ್ಟರು, ಆ 4ನೇ ರೌಂಡ್ ಲಾಸ್ಟ್ ಇತ್ತು, 5ನೇ ರೌಂಡ್ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟು 5ನೇ ರೌಂಡ್ ಕೂಡ ಮಾಡಿದ್ರು. ಈಗ ವಿದ್ಯಾರ್ಥಿಗಳ ಪ್ರಶ್ನೆ, 4 ರೌಂಡ್ ಅಂತ ಇಲ್ಲೂ ಕೂಡ ಮಾಹಿತಿನ ಕೊಟ್ಟಿದ್ರೆ 5ನೇ ರೌಂಡ್ ಇರುತ್ತಾಗಿದ್ರೆ ನಮ್ಗೆ ಈ ರೌಂಡ್ ಅಲ್ಲಿ ಸ್ಟಾರ್ ಮಾರ್ಕ್ ಬಂದ್ಬಿಟ್ಟಿದೆ, ನಾವೇನ್ ಮಾಡ್ಬೇಕಾಗಿದ್ರೆ, ನಂತರದಲ್ಲಿ ಕಳೆದ ಬಾರಿ ಕಾಲೇಜ್ ಸಿಕ್ಕಿತ್ತು ಕೂಡ ಈ ರೌಂಡ್ಗೆ ಬಂದ್ವಿ, ಸ್ಟಾರ್ ಬಂದಿದೆ, ಅಥವಾ ಈ ಬಾರಿನೇ ಸ್ಟಾರ್ ಬಂದಿದೆ ನಮಗೆ, ಅಥವಾ ಈ ಬಾರಿ ಲಿಸ್ಟ್ ಹೆಸರು ಬಂದಿದೆ, ಕಾಲೇಜ್ ಎಲ್ಲೋ ಬೇಡದಿರೋ ಕಡೆ ಸಿಕ್ಕಿದೆ, ಅಥವಾ ದೂರ ಸಿಕ್ಕಿದೆ, ಇನ್ನೊಂದು ಮತ್ತೊಂದು ನಮ್ಗೆ ಹಾಸ್ಟೆಲ್ ಫೆಸಿಲಿಟಿ ಇಲ್ಲ, ಇನ್ನೊಂದು ಮತ್ತೊಂದು ಅಂತೆಲ್ಲ ಹೇಳ್ತಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೀಟ್ ಸಿಕ್ಕಿರೋರ್ಗೆ ಹೇಳ್ತಿರೋದು, ಕಾಲೇಜ್ ಬಗ್ಗೆ ವಿಚಾರಿಸಿ ಅಂತ ನಾವು ಹೇಳಿದ್ವಿ. ನಾವು ಹೇಳಿದ್ರು ಕೂಡ ಆ ವಿಡಿಯೋಸ್ನ ನೋಡಿದ್ರು ಕೂಡ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಏನಾದ್ರು 1-2 ತಿಂಗಳಿಂದ ವಿಡಿಯೋಸ್ನ ನೀವು ನೋಡ್ತಾ ಇದ್ದು, ಸರಿಯಾಗಿ ನಾವು ಹೇಳೋದು ನಾವು ಫಾಲೋ ಮಾಡದೆ ವಿದ್ಯಾರ್ಥಿಗಳು ಇವಾಗ ಅವ್ರಿಗೆ ಬೇಡದಿರೋ ಕಾಲೇಜ್ಗಳು ಸಿಕ್ಕಿದೆ, ಅಥವಾ ಕಾಲೇಜ್ ಸಿಕ್ಕಿರುವಂಥ ಕಾಲೇಜಲ್ಲಿ ಡೌಟ್ ಇದೆ, ಫೀಸ್ ಇನ್ನೊಂದು ಮತ್ತೊಂದು ಎಲ್ಲ ವಿಚಾರಿಸಿಲ್ಲ ಅಂತ ಏನಾರು ಅನ್ಕೊಂತ ಇದೆ ಅಂದ್ರೆ ನೀವು ಸರಿಯಾಗಿ ವಿಡಿಯೋಸ್ ನೋಡಿಲ್ಲ, ಮತ್ತೆ ನೀವು ಬೇಕಂತಾನೆ ತಪ್ಪು ಮಾಡಿದಿರಾ ಅನ್ನೋ ಅರ್ಥನೇ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಅಷ್ಟು ಸರಿ ನಾವು ಹೇಳಿದೀವಿ ಕಾಲೇಜಿನ ಅಲರ್ಟ್ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ವಿಚಾರಿಸಿ ಯಾಕೆ ಅಂತ. ಸೊ ಆಗ ನೀವೇನು ಸರಿಯಾಗಿ ರೆಸ್ಪಾಂಡ್ ಮಾಡ್ದೇನೆ, ಅಥವಾ ಸರಿಯಾಗಿ ಅರ್ಥ ಮಾಡ್ಕೊಳ್ತೀನಿ, ಅಥವಾ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ಏನೋ ಗೊತ್ತಿಲ್ಲ. ಸೊ ಈಗ ಮೆಸೇಜ್ ಮಾಡಿ ಏನ್ ಮಾಡೋದೇಳಿ ಅಂದ್ರೆ ನಾವೇನು ಹೇಳಿಕ್ ಬರೋದಿಲ್ಲ, ಉಪಯೋಗ ಕೂಡ ಇರೋದಿಲ್ಲ. ಆ ಕಾರಣಕ್ಕೆ ಅದಕ್ಕೆ ಹೇಳ್ತಾ ಇದ್ದು ವಿಡಿಯೋ ತಪ್ಪದೆ ಕೊನೆಯವರೆಗೂ ನೋಡಿ, ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಕೂಡ ಸಾಕಷ್ಟು ಬಾರಿ ಹೇಳಿದೀವಿ, ಎಲ್ಲ ವಿಡಿಯೋದಲ್ಲಿ ಕೂಡ, ವಿಡಿಯೋ ನಂತರ ಕೂಡ ಅದೇ ವಿಷಯಗಳನ್ನ ಹೇಳಿದೀವಿ. ಬಟ್ ಈಗ ವಿದ್ಯಾರ್ಥಿಗಳು ಮತ್ತೆ ಅದೇ ತಪ್ಪನ್ನ ಮಾಡ್ಕೊಂಡಿದ್ರೆ, ದೂರ ಕಾಲೇಜುಗಳು ಅಲರ್ಟ್ ಆಗಿದೆ. ಇನ್ನೊಂದೇನಂದ್ರೆ ದೂರ ಕಾಲೇಜಿಗೆ ನೀವು
ಆಯ್ಕೆ ಮಾಡಿದ್ರೆ ಸ್ಟಾರ್ ಬರ್ತಾ ಇತ್ತು ನಿಮಗೆ, ಸೀಟ್ ಅಂತೂ ಸಿಗ್ತಿರಲಿಲ್ಲ. ಅದನ್ನ ಸ್ವಲ್ಪ ತಿಳ್ಕೊಳ್ಳಿ. ಮತ್ತೆ ಹೆಚ್ಚಿಗೆ ಕಾಲೇಜನ್ನ ಕೊಡಿ ಅಂತ ನಾವು ಕೂಡ ಹೇಳಿದ್ವಿ, ಮತ್ತೆ ವಿಚಾರಿಸಿ ಕೊಡಿ ಅಂತ ಕೂಡ ಹೇಳಿದ್ವಿ ಕಾಲೇಜ್ ಬಗ್ಗೆ. ಈಗ ನೀವು ಕಾಲೇಜ್ ಬಗ್ಗೆ ಹೆಂಗೆ ಕೊಟ್ಬಿಟ್ಟು ಸೊ ಇನ್ನೊಂದು ನೀವು ಆ ಕಾಲೇಜ್ ಸಿಗಲ್ಲ ಈ ಕಾಲೇಜ್ ಸಿಗಲ್ಲ ಅಥವಾ ಯಾವುದೋ ಕೊನೆಯಲ್ಲಿ ಏನೇನೋ ಕೊಟ್ಟಿರ್ತೀರಾ, ಆ ಕಾಲೇಜ್ ಸಿಕ್ಕಿದಾವೆ. ಕೊನೆಯಲ್ಲಿ ಕೊಡೋ ಕಾಲೇಜ್ ಸಿಗುತ್ತೆ ಅಂತ ಹೇಳ್ತಿಲ್ಲ ನಾನು, ಬಟ್ ನಿಮ್ಮ ಒಂದು ಪರ್ಸೆಂಟೇಜ್ ಇನ್ನೊಂದು ಮತ್ತೊಂದು ಬೇಸ್ ಮೇಲೆ ನೀವು ಕೊಟ್ಟಿರೋ ಕಾಲೇಜ್ಗಳ ಪೈಕಿ ಯಾವುದು ಸಿಕ್ಕಿರುತ್ತೆ. ಸೊ ಆ ಕಾರಣಕ್ಕೆ ಕಾಲೇಜ್ ಬಗ್ಗೆ ವಿಚಾರಿಸಿ ಕೊಟ್ಟಿದ್ರೆ ಒಂದು ಚಾನ್ಸ್ ಇರ್ತಿತ್ತು ನಿಮಗೆ ಏನಾದ್ರು ಬೆಟರ್ ಕಾಲೇಜ್ ಸಿಗಲಿಕ್ಕೆ, ಫೀಸ್ ಕಡಿಮೆ ಇರೋದು ಸಿಗೋದಕ್ಕೆ. ಅದೇನೋ ಮಾಡ್ಲಿಕ್ಕೆ ಆಗಲ್ಲ ವಿದ್ಯಾರ್ಥಿಗಳು. ಒಟ್ಟು ನಿಮ್ಮ ಪ್ರಶ್ನೆ ಏನಂದ್ರೆ ಫಿಫ್ತ್ ರೌಂಡ್ ಇರುತ್ತಾ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತಾ, ಇದ್ರ ಬಗ್ಗೆ ನಾನು ತಿಳಿಸುವಂತಂದ್ರೆ ಹಿಂದೆ ಅವರು ಮಾಹಿತಿ ಕೊಟ್ಟಿರೋದು ಕೇಂದ್ರೀಕೃತ ದಾಖಲಾತಿ ಘಟಕದ ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ರಲ್ಲ, ಒಂದು ಡಿಸೆಂಬರ್ ಅಂದ್ರೆ ಜನವರಿ ತಿಂಗಳಲ್ಲಿ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಒಟ್ಟು ಬಿ ಎಡ್ ನ ಪ್ರಕ್ರಿಯೆಗಳು, ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾಹಿತಿನ ಕೊಟ್ಟಿರೋದು. ಜನವರಿ 20ಕ್ಕೆ ಈ ಒಂದು ಪ್ರಕ್ರಿಯೆಗಳು ಮುಗಿಯುತ್ತೆ. ನಂತರದಲ್ಲಿ ಒಂದು ಅಕ್ಟೋಬರ್ ತಿಂಗಳ 15ನೇ ತಾರೀಕಿನಿಂದ 2024ರಿಂದ ಜನವರಿ 25ರ ತನಕ ಒಂದು ಪ್ರಕ್ರಿಯೆ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ರು. ಅಂದ್ರೆ ಅಕ್ಟೋಬರ್ ತಿಂಗಳ 15ನೇ ತಾರೀಕಿನಂದು ಅರ್ಜಿ ಶುರು ಆಯ್ತದೆ. ನಂತರದಲ್ಲಿ ಬೇರೆ ಬೇರೆ ನ್ಯಾಯೋಧನೆ ಏನೇನು ಮಾಡಬೇಕಂತ ದಾಖಲಾತಿಯ ಪ್ರಕ್ರಿಯೆ ವೇಳಾಪಟ್ಟಿನ ಮಾಹಿತಿನ ಕೊಟ್ಟಿರು, ಪ್ರಕಟ ಮಾಡಿದ್ರು. ಅದರಲ್ಲಿ ಅವರು ತಿಳಿಸಿದ್ರು ಪ್ರಮುಖವಾಗಿ ಎಲ್ಲ ಪ್ರಮುಖ ಅಂಶಗಳನ್ನ, ಪ್ರಮುಖ ದಿನಾಂಕಗಳನ್ನ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೀಟ್ ಮೆಟ್ರಿಕ್ಸ್, ಆಪ್ಷನ್ ಎಂಟ್ರಿ, ಸೆಲೆಕ್ಷನ್ ಲಿಸ್ಟ್ಗಳು, ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಳ್ಳೋದು, ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆಲ್ಲ ಮಾಹಿತಿನ ಕೊಟ್ಟಿದ್ರು. ಅದರಲ್ಲಿ ಅವ್ರು ತಿಳಿಸಿದ್ರು ಫೋರ್ತ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ, ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಜನವರಿ ತಿಂಗಳ 15ಕ್ಕೆ ಪ್ರಕಟ ಮಾಡ್ತೇವೆ, ಜನವರಿ 15, 2025ಕ್ಕೆ. ನಂತರದಲ್ಲಿ ಸೀಟ್ ಸಿಕ್ಕಂತ ವಿದ್ಯಾರ್ಥಿಗಳು ಸಿಕ್ಕ ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೆ ಕೊನೆ ದಿನಾಂಕ ಏನಿದೆಯಲ್ಲ, ಸಿಕ್ಕ ಕಾಲೇಜ್ಗೆ ಅಡ್ಮಿಷನ್ ಆಗಲಿಕ್ಕೆ ಆ ವಿದ್ಯಾರ್ಥಿಗಳಿಗೆ ಕೊನೆ ದಿನಾಂಕ ಬಂದ್ಬಿಟ್ಟು ಸೀಟ್ ಸಿಕ್ಕಿರುವಂತಹ ಅಭ್ಯರ್ಥಿಗಳಿಗೆ ಸೊ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಳ್ಳೋದಕ್ಕೆ ಅವರಿಗೆ ಜನವರಿ 16 ಮತ್ತು 17ನೇ ತಾರೀಕಿಗೆ ಅವಕಾಶ ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟರು. ನಂತರದಲ್ಲಿ ಜನವರಿ ತಿಂಗಳ 20ನೇ ತಾರೀಕಿನ ಒಳಗಾಗಿ ಸಿಕ್ಕ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಈ ಮೇಲ್ಕಂಡ ವೇಳಾಪಟ್ಟಿಯಲ್ಲಿ ಅದರ ಬದಲಾವಣೆಗಳಿದ್ರೆ ಇಲಾಖಾ ವೆಬ್ಸೈಟ್ ನಲ್ಲಿ ತಿಳಿಸ್ತೇವೆ ಅಂತ ಮಾಹಿತಿನ ಕೊಟ್ಟರು. ಆದರೆ ಯಾವುದೇ ರೀತಿಯಾಗಿ ಫಿಫ್ತ್ ರೌಂಡ್ ಇರುತ್ತೆ, ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತೆ ಅಂತ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಈಗ ವಿದ್ಯಾರ್ಥಿಗಳ ಪ್ರಶ್ನೆ, ಸೊ ಹಾಗಿದ್ರೆ ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತಾ, ಇರೋದಿಲ್ವಾ ಹಾಗಿದ್ರೆ 5ನೇ ರೌಂಡ್ ಮಾಡ್ತಾರೆ ಇಲ್ವಾ ಅಂತೆಲ್ಲ ಪ್ರಶ್ನೆಗಳಿದ್ದಾವೆ. ನಿಮ್ಮ ಪ್ರಕಾರ ಐಡಿಯಾ, ಅಭಿಪ್ರಾಯ ಏನಾದ್ರು ಏನು ಎತ್ತ 5ನೇ ರೌಂಡ್ ಮಾಡ್ತಾರ, ಮಾಡಿಲ್ಲ ಅಂದ್ರೆ ನಾವೇನ್ ಮಾಡೋದು, ಸ್ಟಾರ್ ಮಾರ್ಕ್ ಬಂದಿದೆ ಅಥವಾ ಈ ಸಿಕ್ಕಿರುವಂತ ಕಾಲೇಜ್ ಬೇಡ ಇನ್ನೊಂದು ಮತ್ತೊಂದು ಅಂತ ಹೇಳ್ತಿರಲ್ಲ, ಈ ವಿದ್ಯಾರ್ಥಿಗಳು ಹೇಳ್ತಿರೋದು ಇಲಾಖೆ ಕಡೆಯಿಂದ 5ನೇ ರೌಂಡ್ ಅಂತ ಆಫ್ಲೈನ್ ಕೌನ್ಸಿಲಿಂಗ್ ಬಗ್ಗೆ ಅಧಿಕೃತವಾಗಿ ಅಂದ್ರೆ ಮಾಡಲ್ಲ, ಇದೇ ಕೊನೆ ಅಂತ ಅವರು ಇಲಾಖೆ ಒಂದು ಪ್ರಕಟಣೆ ಮಾಡಿದ್ರೆ ಇದೇ ಕೊನೆ ಅವಕಾಶ ಅಂತ ಮೆನ್ಷನ್ ಮಾಡಿದ್ರು ಅವರು ಅಭ್ಯರ್ಥಿಗಳಿಗೆ ಸೂಚನೆಯಲ್ಲಿ ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಕೊಟ್ಟದ್ರಲ್ಲಿ ನೋಡಬಹುದಾಗಿರುತ್ತೆ, ಗಮನಿಸಿ. ಇದೇ ಕೊನೆ ಅವಕಾಶವಾಗಿರುತ್ತದೆ ಅಂತ ಮಾಹಿತಿನ ಕೊಟ್ಟಿದ್ರು. ಅಂದ್ರೆ ಇದೇ ಲಾಸ್ಟ್ ರೌಂಡ್ ಅಂತ ವಿದ್ಯಾರ್ಥಿಗಳಿಗೆ, ಇದೇ ಕೊನೆ ಅವಕಾಶ ಅಂದ್ರೆ ಇದೇ ಲಾಸ್ಟ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಅಂತ. ಆದರೆ ವಿದ್ಯಾರ್ಥಿಗಳಿಗೆ ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ಇದೇ ಲಾಸ್ಟ್ ಅಂತಾನೆ ಮೆನ್ಷನ್ ಮಾಡಿದ್ರೆ, ಅಂದ್ರೆ ಅದೇ ಒಂದು ನೋಟಿಫಿಕೇಶನ್ ಬಿಟ್ಟರೆ ಯಾವುದೇ ನೋಟಿಫಿಕೇಶನ್ ಇದುವರೆಗೂ ಬಂದಿಲ್ಲ. ಅಂದ್ರೆ ಕೊಡಲ್ಲ ಅಂದಮೇಲೆ ಕೊಡಲ್ಲ ಅಂತ ಅವ್ರು ಮತ್ತೆ ನೋಟಿಫಿಕೇಶನ್ ಅಂತ ಹೊರಡಿಸಲ್ಲ. ಸೊ ಒಟ್ಟಿನಲ್ಲಿ ಅದ್ರ ಪ್ರಕಾರ ಕೊನೆ ಅವಕಾಶ ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟರು, ಇದೇ ಕೊನೆ ಅಂತ. ಆ ಪ್ರಕಾರದಲ್ಲಿ ಅಧಿಕೃತವಾಗಿ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಈ ಫೋರ್ತ್ ರೌಂಡ್ ಲಾಸ್ಟ್ ಆಗಿರುತ್ತೆ. ಅಥವಾ ವಿದ್ಯಾರ್ಥಿಗಳಿಗೆ ಫಿಫ್ತ್ ರೌಂಡ್ ಏನಾದ್ರು ಬರುತ್ತಾ ಇಲ್ವಾ ಇದ್ರ ಬಗ್ಗೆ ಹೇಳಿದ್ರೆ, ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ ಅಂದ್ರೆ ಸದ್ಯಕ್ಕೆ ಯಾವುದೇ ರೀತಿ ಅದ್ರ ಬಗ್ಗೆ ಅಪ್ಡೇಟ್ ಅಂತಿಲ್ಲ. ವಿದ್ಯಾರ್ಥಿಗಳು ಒಂದು ಪಕ್ಷ ಕಾದ್ ನೋಡ್ಬೇಕಿರುತ್ತೆ, ಬಟ್ ರಿಸ್ಕ್ ತಗೊಂಡು ಸೀಟ್ ಸಿಕ್ಕಿರೋದಕ್ಕೆ ಅಡ್ಮಿಷನ್ ಎಲ್ಲ ಆಗದೆ ನೀವು ಬೇಕಾದ್ರೆ ಫಿಫ್ತ್ ರೌಂಡ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾ ನೋಡ್ಬೋದಿರುತ್ತೆ. ಬಟ್ ಚಾನ್ಸಸ್ ಅಂತೂ ತೀರಾ ಕಡಿಮೆ ಇದೆ ಅಂತ ನಾನು ಹೇಳ್ತೀನಿ. ಬಟ್ ಹೇಳಕ್ಕಾಗಲ್ಲ ಕೊಡ್ತಾರೆ ಇಲ್ವಾ ಅಂತ ಅವಕಾಶ, ಬಟ್ ಮೆಜಾರಿಟಿ ಅಂತೂ ಇಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಫಿಫ್ತ್ ರೌಂಡ್ಗೆ ಅವಕಾಶ ಕೊಡೋದು, ಯಾಕಂದ್ರೆ ಫೋರ್ತ್ ರೌಂಡ್ ಬಹುತೇಕ ವಿದ್ಯಾರ್ಥಿಗಳಿಗೆ ಸೀಟ್ ಅಂತೂ ಅಲಾಟ್ ಮಾಡಿಬಿಟ್ಟಿದ್ದಾರೆ ಅವರು. ಬರೋ ಸೀಟ್ ಎಲ್ಲನೂ ಕೂಡ ಫುಲ್ ಆಗೋ ರೀತಿಯಲ್ಲಿ ಅಲಾಟ್ ಆಗಿರುವಂಥದ್ದಾಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸಿಕ್ಕಿರೋ ಕಾಲೇಜ್ಗೆ ಅಡ್ಮಿಷನ್ ಆದರೆ ಬೆಟರ್ ಆಗಿರುತ್ತೆ. ಇಲ್ಲಾಂದ್ರೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದ್ರೆ ಸೀಟ್ ಅಂತೂ ಮಿಸ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ಅವರು ಆಪ್ಷನ್ ಎಂಟ್ರಿ ಅಥವಾ ಫಿಫ್ತ್ ರೌಂಡ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರಲ್ವಾ, ಸದ್ಯಕ್ಕೆ ಮೆಜಾರಿಟಿ ಒಂದು ಅಧಿಕೃತ ಪ್ರಕಟಣೆಗಳ ಪ್ರಕಾರ ಅವರು 5ನೇ ರೌಂಡ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಇರೋದಿಲ್ಲ ಅಂತಾನೆ ಸುದ್ದಿ ಇರುವಂಥದ್ದು. ಇದೇ 4ನೇ ರೌಂಡಲ್ಲಿ ಅವ್ರು ಮಾಹಿತಿನ ಕೊಟ್ಟರು, ಇದೇ ಕೊನೆ ಅವಕಾಶ ಅಂತ ಇರೋದ್ರಿಂದ ಇರೋದಿಲ್ಲ. ಬಟ್ ಏನಾದ್ರು ಸುದ್ದಿ ಏನಾದ್ರು ಬಂದ್ರೆ ನಾನು ಹೇಳ್ತಿರೋದು 5ನೇ ರೌಂಡ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಬಂದಂತ ಪಕ್ಷದಲ್ಲಿ ಕನ್ನಡ ಬೆದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತೇವೆ ವಿಡಿಯೋ ಮಾಡೋದ್ರ ಮುಖಾಂತರ. ಅದಕ್ಕೆ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ವಿದ್ಯಾರ್ಥಿಗಳಿಗೆ ಸಿಕ್ಕಿರೋ ಕಾಲೇಜ್ಗೆ ಅಡ್ಮಿಷನ್ ಆಗ್ತಿರೋ ಏನು ಎತ್ತ ಅಂತ ನೀವು ಯೋಚನೆ ಮಾಡಿ ನಿರ್ಧಾರನ ತೆಗೆದುಕೊಳ್ಳಿ. ಮತ್ತೆ ಅಡ್ಮಿಷನ್ ಸ್ಲಿಪ್ ಪಡ್ಕೊಳ್ಳೋದಕ್ಕೂ ಕೂಡ ದಿನಾಂಕ ಜನವರಿ 17 ಕೊನೆ ದಿನಾಂಕ ಅಂತ ಹೇಳಿದ್ರು. ಆದಷ್ಟು ವಿದ್ಯಾರ್ಥಿಗಳಿಗೆ ಸಿಕ್ಕಿರೋ ಕಾಲೇಜಿಗೆ ಬೇಕು ಅಂದ್ರೆ ಜನವರಿ 18ನೇ ತಾರೀಕಿನಂದು ಬೆಳಿಗ್ಗೆ ನೀವು ವೆರಿಫಿಕೇಶನ್ ಸಿಟಿ ಅಥವಾ ಡಯಟ್ ನೂಡಲ್ ಸೆಂಟರ್ ಅಂತ ಕರೀತಿರಲ್ಲ ಒಂದೊಂದು ಹೆಸರಲ್ಲಿ, ಅಲ್ಲಿ ಹೋಗಿರೋ ಮುಖಾಂತರ ಅಡ್ಮಿಷನ್ ಸ್ಲಿಪ್ ನಿನ್ನ ತಗೋಬೋದೇನು ಅಂತ ಕೇಳಿ ರಿಕ್ವೆಸ್ಟ್ ಮಾಡಿ ಬೇಕಾದ್ರೆ ತಗೊಳ್ಳಿ. ನಂತರದಲ್ಲಿ ಸೋಮವಾರ ಜನವರಿ 20ನೇ ತಾರೀಕು ಒಳಗಡೆ ಕೊನೆ ದಿನಾಂಕ ಆಗಿರುವಂಥದ್ದು ಸಿಕ್ಕಿರೋ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಫಿಫ್ತ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಏನಾದರೂ ಬಂದಂತ ಪಕ್ಷದಲ್ಲಿ ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೇನೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.